ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರದ್ದು ಹಬ್ಬ ಆಯಿತಾ? ನನಗಂತೂ ಬೆಳಗಿಂದ ಹುಷಾರಿರಲಿಲ್ಲ. ಯಾಕೋ ಸ್ವಲ್ಪ ಮೈ ನೋವು ಜಾಸ್ತಿ ಆಗಿಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಏನೂ ಮಾಡಿರಲಿಲ್ಲ, ಸುಮ್ಮನೆ ಮಲಗಿಬಿಟ್ಟಿದ್ದೆ. ನನ್ನ ಮಗಂಗೆ ರಾತ್ರಿ ಒಬ್ಬಟ್ಟಿನ ಸಾರಿಗೆ ಅನ್ನ ಮಾಡಿಕೊಟ್ಬಿಟ್ಟು ಮಲಗಿಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ಒಂದು ಸ್ವಲ್ಪ ಕೆಮ್ಮು ಕಮ್ಮಿ ಆಗಿಲ್ಲ, ಮತ್ತು ಯಾಕೋ ತುಂಬ ಅಂದರೆ ತುಂಬ ಮೈ ನೋವು. ಆಮೇಲೆ 1 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ, ದೇವ್ರ ಫೋಟೋ ತಾವೆಲ್ಲ ಕ್ಲೀನ್ ಮಾಡ್ಕೊಂಡು, ಮತ್ತು ನಾಳೆ ಚಿಕನ್ ಮಟನ್ ಮಾಡ್ತೀವಲ್ವ, ದೇವ್ರ ಫೋಟೋ ಎಲ್ಲ ಮುಟ್ಟಲ್ವಲ್ಲ, ಅದಕ್ಕೆ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಚಿಕನ್ ಮಾಡ್ತೀವಲ್ವ ನಾಳೆ, ಹಂಗಾಗಿ ನಾವು ಮಟನ್ ಮಾಡಲ್ಲ, ಸಾರಿ, ಚಿಕನ್ ಅಷ್ಟೇ ಮಾಡೋದು. ಅದನ್ನು ಮಾಡ್ತೀವಲ್ವ, ಅವಾಗ ಮಾಡಿದಾಗ ದೇವ್ರ ಫೋಟೋ ಎಲ್ಲ ಮುಟ್ಟಲ್ವಲ್ಲ, ಅದಕ್ಕೆ ಈಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಪಾತ್ರೆ ಇತ್ತು ಸ್ವಲ್ಪ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕಟ್ ಮಾಡಿ ಸ್ವಲ್ಪ ತಲೆ ಕಲ್ಲರ್ ಹಚ್ಕೊಂಡಿರಲಿಲ್ಲ, ಕಲ್ಲರ್ ಹಚ್ಕೊಂಡು ಸ್ನಾನ ಮಾಡಿ, ನಮ್ಮ ಪಕ್ಕದ ಮನೆ ಮಗ ಒಂದು ಟಾಪ್ ಹಿಡ್ಕೊಡ ಆಂಟಿ ಅಂತ ಬಂತು, ಅದಕ್ಕೆ ಹಿಡ್ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಮಿಷಿನ್ ಹತ್ರ ಕೂತ್ಕೊಂಡೆ ಬಂದು. ನನಗೆ ಸ್ವಲ್ಪ ಬಿಸಿಲಲ್ಲೆಲ್ಲ ಜಾಸ್ತಿ ಓಡಾಟ, ಇಷ್ಟು ದಿನದಿಂದ ಸ್ವಲ್ಪ ಓಡಾಡ್ಬಿಟ್ಟೆ ಜಾಸ್ತಿ ಬಿಸಿಲಲ್ಲೆಲ್ಲ, ಹಂಗಾಗಿ ಸ್ವಲ್ಪ ಮೈ ನೋವೆಲ್ಲ, ಮೈಯಲ್ಲೇನೋ ಒಂಥರ ಮೈಯಲ್ಲೇನೋ ಒತ್ಕೊಂಡು ಕೂತಿದ್ದೀವಿ ಅನ್ನೋ ಥರ ಭಾರ ಆಗಿಬಿಡುತ್ತೆ ಮೈ ಒಂದೊಂದ್ಸಲಿ. ಅದಕ್ಕೆ ಬೆಳಗಿಂದ ಏನೂ ತಿಂದಿರಲಿಲ್ಲ, ಏನೂ ಊಟನೂ ಮಾಡಿರಲಿಲ್ಲ, ಹಂಗೆ ಮಲಗಿಬಿಟ್ಟಿದ್ದೆ. ನನ್ನ ಮಗ ಕೆಲ್ಸಕ್ಕೆ ಹೋಗಿರೋದು ಗೊತ್ತಿಲ್ಲ, ಅವ್ನು ನನ್ನ ಎಬ್ಬರಿಸೋದು ಇಲ್ಲ. ಅಂದರೆ ನನಗೇನಾದರೂ ಮಲಗಿಬಿಟ್ರೆ ನಾನು ಎಬ್ಬರಿಸಲ್ಲ, ಅವನು ಮಲಿಕೊಂಡೆ ಬಿಡು ಅಂತ ಹೋಗ್ಬಿಡ್ತಾನೆ. ಯಾರೋ ಮೊನ್ನೆ ಒಂದು ಕಮೆಂಟ್ ಹಾಕಿದ್ರಿ, ನಿಮ್ಮ ಮಗನ ತೋರಿಸಿ ಅಂತ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನ ಮಗ ವೀಡಿಯೋದ ಮುಂದೆಲ್ಲ ಬರೋಲ್ಲ. ಯಾವಾಗಾದರೂ ಅವ್ನು ಹೊರಗಡೆ ಇದ್ದಾಗಲೋ ಇಲ್ಲ ಅವನಿಗೆ ಕಾಣ್ದಂಗೆ ಬೇಕಾದ್ರೆ ನಾನು ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ. ಅದಕ್ಕೆ ನಾನು ತೋರ್ಸೋಕ್ಕಾಗಿಲ್ಲ, ತೋರಿಸ್ತೀನಿ ಯಾವಾಗಾದ್ರೂ. ಎಲ್ಲರೂ ಚಂದ್ರಮ್ಮನ ದರ್ಶನ ಮಾಡಿ. ಇವತ್ತು ಚಂದ್ರಮ್ಮನ ಯುಗಾದಿ ದಿನ ಚಂದ್ರಮ್ಮನ ದರ್ಶನ ಮಾಡಬೇಕಂದ್ರೆ ನಮ್ಮಮ್ಮ ಚಂದ್ರನ ದರ್ಶನ ಮಾಡಿಬಿಟ್ಟು ಬಂದು ಒಳಗಡೆ ಪೂಜೆ ಮಾಡೋರು, ಅಂದರೆ ಊದುಗಡ್ಡಿ ಹಚ್ಚೋರು. ಅದು ನಂಗೆ ಚೆನ್ನಾಗಿ ನೆನಪೈತೆ. ಎಲ್ಲರೂ ನೋಡಬೇಕಂತೆ, ಚಂದ್ರನ ದರ್ಶನ ಮಾಡಬೇಕಂತ. ಅದಕ್ಕೆ ನಾನು ನೋಡೋಣ ಅಂದ್ಬಿಟ್ಟು ಬೇಗ ಒಮ್ಮಿದು ಟಾಪ್ ಹಿಡ್ಕೊಡ್ತಾಯಿದ್ದೀನಿ. ಯಾರೆಲ್ಲ ಚಂದ್ರನ ನೋಡ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ, ನೋಡಿ ಚಂದ್ರನ ದರ್ಶನ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅಂದರೆ ಅದು ಸ್ವಲ್ಪ ರೆಡಿ ಟಾಪು, ನನಗೂ ಅದು ಸ್ವಲ್ಪ ಅನುಭವ ಕಮ್ಮಿ ಹಿಡಿಯೋದು. ಆದರೆ ನಾನು ನೈಟಿ ಮತ್ತು ಇವೆಲ್ಲ ಹಿಡಿತೀನಿ, ಆದರೆ ಇದೊಂದು ಸ್ವಲ್ಪ ಹಿಡಿತಾ ಇದ್ದೀನಿ. ತಂದುಕೊಡ್ತಲ್ವ ಪಾಪ, ಹೆಣ್ಮಕ್ಳಲ್ವ, ನನಗೆ ಹೆಣ್ಮಕ್ಳು ಅಂದರೆ ಫಸ್ಟೇ ಇಷ್ಟ. ಅಂಥದ್ರಲ್ಲಿ ಈ ಥರ ಟಾಪ್ ಎಲ್ಲ ತಂದುಕೊಟ್ರೆ ಹಿಡ್ಕೊಡ್ತೀನಿ, ಅದೆಲ್ಲ ಏನಿಲ್ಲ. ಅದು ವೀಡಿಯೋದ ಮುಂದೆ ಬರಲಿಲ್ಲ ಆಂಟಿ, ನಾನು ವೀಡಿಯೋ ಮಾಡ್ಕೋಬೇಡ ಅಂತು. ಅದಕ್ಕೆ ನಾನು ಬೇಡ ಬಿಡಮ್ಮ ಅಂತ ಹೇಳ್ಬಿಟ್ಟು ನೋಡಿದೆ, ಆಗುತ್ತಾ ಹೆಂಗೋ ನೋಡಮ್ಮ, ನೋಡಿ ಹೇಳ್ಬಿಡು ಅಂತ. ಆಗುತ್ತೋ ಹೆಂಗೋ ನೋಡಿ ಹೇಳಮ್ಮ ಅಂತ ಕೊಟ್ಟೆ. ಮತ್ತು ಇನ್ನೊಂದು 2 ಹೊಲಿಗೆ ಹಾಕು ಆಂಟಿ ಅಂತ ಕೊಡ್ತು, ಅದಕ್ಕೆ ಹಿಡಿತಾ ಇದ್ದೀನಿ. ಈಗ ಅದು ಟಾಪ್ ಹಿಡಿದು ಕೊಟ್ಬಿಟ್ಟು ನಾನು ಮೇಲ್ಗಡೆ ಬಂದೆ, ಚಂದ್ರನ ನೋಡೋಣ ಅಂತ ಬಂದೆ. ಚಂದ್ರ ನನಗಂತೂ ಕಾಣಿಸ್ತಿಲ್ಲ, ಇನ್ನು ಎಷ್ಟೊತ್ತಿಗೆ ಚಂದ್ರ ಬರುತ್ತೋ ಗೊತ್ತಿಲ್ಲ. ನಾನಂತೂ ಬಂದೆ ಮೇಲ್ಗಡೆ ಚಂದ್ರನ ನೋಡೋಣ ಅಂತ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.